ಯಲಹಂಕ ಲೇಔಟ್ನಲ್ಲಿ ಒತ್ತುವರಿ ಜಟಾಪಟಿ ಜೋರಾಗಿದೆ. ಸ್ಥಳಕ್ಕೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿದ್ರು. ಅನಧಿಕೃತ ಕಟ್ಟಡಗಳ ತೆರವು ಜಾಗಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಲೇಔಟ್ ಒಂದು ರೌಂಡ್ ಹಾಕಿ ಅಧಿಕಾರಿಗಳು ಸ್ಥಳೀಯರಿಂದ ಮಾಹಿತಿಯನ್ನು ಪಡ್ಕೊಂಡ್ರು. ಬಳಿಕ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಸರ್ಕಾರಿ ಜಾಗಕ್ಕೆ ಯಾರೂ ವೋಟರ್ ಲಿಸ್ಟ್ ಕೊಟ್ಟಿಲ್ಲ. ಸ್ಥಳೀಯ ಶಾಸಕರು ಕೂಡ ಗಮನಕ್ಕೆ ತಂದಿದ್ದಾರೆ. ಕಸದ ಗುಂಡಿ ಮೇಲೆ ಮನೆ ಎಲ್ಲ ಕಟ್ಟಿಕೊಂಡಿದ್ದಾರೆ. ಕೆಲವರು ರಾಜಕೀಯ ಬೆರೆಸ್ತಾ ಇದ್ದಾರೆ, ಕೆಲವರು ದುಡ್ಡು ತಗೊಂಡು ಕಾನೂನು ಬಾಹಿರ ಮನೆ ಕಟ್ಟಿದ್ದಾರೆ ಅಂತಂದ್ರು. ಅವರು ಕಾರ್ಪೊರೇಷನ್ ಅವರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅವರು ಒಂದು ಅದಕ್ಕೆ ಆದಂತ ಇಲಾಖೆ ಇಟ್ಟಿದ್ದೀವಿ. ಅದಕ್ಕೆ ಅವರು ಇಲ್ಲಿ ಅದನ್ನ ರಕ್ಷಣೆ ಮಾಡಕ್ಕೆ ಕಾಂಪೌಂಡ್ ಅರ್ಧ ಕಾಂಪೌಂಡ್ ಆಗಲೇ ಹಾಕಿದ್ದಾರೆ, ಇನ್ನು ಅರ್ಧ ಹಾಕಬೇಕಾಗಿತ್ತು. ಅಷ್ಟರೊಳಗೆ ಬಂದು ಅದನ್ನ ಅವ್ರಿಗೆಲ್ಲ ತಿಳಿಸೇ ಕೆಲಸ ಮಾಡಿದ್ದಾರೆ. ಸೊ ಬಟ್ ಯಾರು ಬಡವರಿದ್ದಾರೆ ಖಂಡಿತ ಅವ್ರಿಗೆ ಸಹಾಯ ಮಾಡಬೇಕು. ಅದನ್ನೆಲ್ಲ ನಾವು ನೋಡಿ ನಾವು ಮಾಡ್ತೀವಿ. ನಾನು ವೋಟರ್ ಲಿಸ್ಟ್ನೆಲ್ಲ ತೆಗೆದು ನೋಡಿದೆ, ಕಾಪಿಗಳ ತೆಗೆದುಕೊಂಡಿದ್ದೀನಿ. ಈ ಪಕ್ಕದ ನಂಬರ್ಗಳಲ್ಲಿ ಕೆಲವರೆಲ್ಲ ವಾಸವಾಗಿದ್ದವರೆಲ್ಲ ಕೆಲವರು ಇದ್ದಾರೆ. ಅವರು ಅಲ್ಲಿ ಅಡ್ರೆಸ್ ಇದೆ, ಇಲ್ಲಿ ಅಡ್ರೆಸ್ ಏನಿಲ್ಲ, ಈ ನಂಬರ್ ಅಡ್ರೆಸ್ ಏನಿಲ್ಲ. ಇದನ್ನು ನಾವು ನೋಡ್ತೀವಿ. ಸೊ ನಮ್ಮ ಸ್ಥಳೀಯ ಮುಖಂಡರುಗಳು ಕೂಡ ಇದ್ರ ಬಗ್ಗೆ ಬೇಕಾದಷ್ಟು ಜನ ಇದ್ರ ಬಗ್ಗೆ ವಿಚಾರ ಎಲ್ಲ ತಿಳಿಸಿದ್ದಾರೆ. ಯಾರು ನ್ಯಾಯ ನಿಜವಾಗಿ ತೊಂದರೆ ಆಗಿದೆ ಅವ್ರಿಗೆ ನ್ಯಾಯ ಒದಗಿಸ್ಕೊಡುವಂತ ಕೆಲಸ ಮಾಡ್ತೀವಿ. ದುಡ್ಡು ಯಾರು ತಗೊಂಡ್ರು ಅಂತ ಇಮೇಜ್ ಇದೆ. ದುಡ್ಡು ತಗೊಂಡವರ ಮೇಲೆ ಕ್ರಮ ಕೈಗೊಳ್ತೀವಿ. ಭೂಗಳ್ಳರಿಗೆ ಅವಕಾಶ ಕೊಡೋಕ್ ಸಾಧ್ಯ ಇಲ್ಲ. ಬೆಂಗಳೂರು ಸ್ವಚ್ಛತೆಯನ್ನ ಕಾಪಾಡಬೇಕು. ಸಿಕ್ಕವರು ಇಲ್ಲಿ ಬರೋಕ್ಕಾಗಲ್ಲ. ಕಾರ್ಪೊರೇಷನ್ ಅವರು ಘನತ್ಯಾಜ್ಯ ನಿರ್ವಹಣೆಯಿಂದ ಕಾಂಪೌಂಡ್ ಹಾಕಿದ್ದಾರೆ ಅಂತಂದ್ರು. ಯಾರು ಇದಕ್ಕೆ ಇಲ್ಲಿ ಅಗ್ರಿಮೆಂಟ್ ಕಾಪಿನೂ ಇದೆ. ಗೌರ್ಮೆಂಟ್ ಜಾಗಕ್ಕೆ ಮಾಡಿರುವಂತ ಅಗ್ರಿಮೆಂಟ್ ಜಾಗ ಇಲ್ಲಿ 10,000 ಇಸ್ಕೊಂಡು ಟೆನೆಂಟ್ ರೆಂಟಲ್ ಅಂದ್ಬಿಟ್ಟು ಅವ್ರ ಸ್ವಂತ ಆಸ್ತಿ ತರ ಕೊಟ್ಟಿರೋ ಅಗ್ರಿಮೆಂಟ್ ಕಾಪಿನೂ ನನ್ನ ಹತ್ರ ಇದೆ. ಅದೇ 1 ಲಕ್ಷ 2 ಲಕ್ಷ ಕೊಟ್ಟು ಅದೇ ಮಹಿಳೆಯರು ಹೇಳಿದ್ದಾರೆ ಅಲ್ಲ, 1.5 ಲಕ್ಷ 2 ಲಕ್ಷ ಕೊಟ್ಬಿಟ್ಟು ಮತ್ತೆ ಉಸುಲು ಮಾಡಿದ್ದಾರೆ ಅಂತ. ಅದಕ್ಕೆಲ್ಲ ಅವ್ರದ್ದೆಲ್ಲ ಅವ್ರ ಹೆಸರುಗಳೆಲ್ಲ ದಾಖಲೆಗಳೆಲ್ಲ ನಾವು ತೆಗೆದುಕೊಳ್ತೀವಿ. ಈ ರೀತಿ ಲ್ಯಾಂಡ್ ಗ್ರಾಬರ್ಸ್ಗೆಲ್ಲ ಬೆಂಗಳೂರಲ್ಲಿ ಅವಕಾಶ ಕೊಡಕ್ಕಾಗಲ್ಲ. ಕೇರಳ ಸರ್ಕಾರದ ವಿರುದ್ಧ ಕಿಡಿಕಾರಿದ ಡಿಕೆ ಶಿವಕುಮಾರ್, ಕೇರಳ ಸಿಎಂ ಪಾಲಿಟಿಕ್ಸ್ ಮಾಡ್ತಿದ್ದಾರೆ. ಅಲ್ಪಸಂಖ್ಯಾತರಿಗೆ ಸಿಂಪತಿ ತೋರಿಸೋಕೆ ಕೇರಳ ಸರ್ಕಾರ ಹೊರಟಿದೆ. ಆದ್ರೆ ಇಲ್ಲಿ ನನಗೆ ಎಲ್ಲರೂ ಜೈಕಾರ ಹೇಳ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಬೇರೆಯವರು ರಾಜಕಾರಣ ಇಲ್ಲಿ ಮಾಡೋದು, ಕೇರಳ ಅವರೆಲ್ಲ ರಾಜಕಾರಣ ಮಾಡ್ಬೇಕು ಪಾಪ. ಎಲೆಕ್ಷನ್ ಅಲ್ಲಿ ಅವ್ರಿಗೆ ಯಾವ ಮುಜುಗರನೂ ಇಲ್ಲ. ಬೆಂಗಳೂರು ನಗರದ ಸ್ವಚ್ಛತೆನ ನಾವು ಕಾಪಾಡಬೇಕು, ಕಾನೂನು ಕಾಪಾಡಬೇಕು. ಯಾರು ಬಂದವನ್ನೆಲ್ಲ ಇಲ್ಲಿಗೆಲ್ಲ ನಾವೆಲ್ಲ ಆ ತರ ಎಲ್ಲ ಹಾಕಕ್ ಬಿಡಕ್ಕಾಗಲ್ಲ. ಪ್ರತಿಯೊಂದಕ್ಕೂ ದಾಖಲೆ ಇರಬೇಕು. ಯಾವ ಮುಜುಗರನು. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳ ತೆರವು ಕುರಿತು ಸಿಎಂ ಸಿದ್ದರಾಮಯ್ಯ ಸಭೆ ಮಾಡಿದ್ದಾರೆ. ಸಿಎಂ ನಿವಾಸ ಕಾವೇರಿಯಲ್ಲಿ ನಡೆದ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ವಸತಿ ಸಚಿವ ಜಮೀರ್ ಅಹಮದ್ ಮತ್ತು ಅಧಿಕಾರಿಗಳು ಭಾಗಿಯಾಗಿದ್ದರು. ಸಿಎಂಗೆ ಕೋಗಿಲು ಬಡಾವಣೆಯ ಸ್ಯಾಟಲೈಟ್ ಇಮೇಜಸ್ ಅನ್ನು ತೋರಿಸಿ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ವಿವರಣೆ ಕೊಟ್ಟರು. ಬಳಿಕ ಅಧಿಕಾರಿಗಳ ಜೊತೆ ಸಿಎಂ ಡಿಸಿಎಂ ಸಮಾಲೋಚನೆ ನಡೆಸಿದರು. ಸಭೆ ಬಳಿಕ ಸಿಎಂ ಡಿಸಿಎಂ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಸಭೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅಕ್ರಮವಾಗಿ ಶೆಡ್ಗಳನ್ನು ನಿರ್ಮಾಣ ಮಾಡಿದ್ರು. ನೋಟಿಸ್ ಕೊಟ್ಟ ನಂತರ ತೆರವು ಮಾಡಲಾಗಿತ್ತು. ಸರ್ಕಾರಿ ಜಾಗ ಇದು, ತೆರವು ಮಾಡಬೇಕು ಅಂತ ಮೊದಲು ಗಮನಕ್ಕೆ ತಂದಿದ್ರು. ಆದರೂ ಅವರು ಖಾಲಿ ಮಾಡಿರಲಿಲ್ಲ. ಹೀಗಾಗಿ ತೆರವು ಮಾಡಲಾಗಿದೆ. ನಾಡಿದ್ದು ವೆರಿಫೈ ಮಾಡಿ ನೈಜ ವ್ಯಕ್ತಿಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡಲು ಸರ್ಕಾರ ತೀರ್ಮಾನ ಮಾಡಿದೆ ಅಂತ ಸಿಎಂ ತಿಳಿಸಿದ್ದಾರೆ. ಯಾರ್ಯಾರು ವ್ಯಕ್ತಿಗಳು ಅಲ್ಲಿ ಅಕ್ರಮವಾಗಿ ಮಾಡ್ಕೊಂಡಿದ್ರು, ಶೆಡ್ಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ರು, ವಾಸವಾಗಿದ್ದರು, ಜಿಲ್ಲಾಧಿಕಾರಿಗೆ ಮತ್ತು ಸಂಬಂಧಪಟ್ಟಂಥ ಆ ಕಾರ್ಪೊರೇಷನ್ ಕಮಿಷನರು ಅವ್ರಿಗೆ ಹೇಳಿದ್ದೀನಿ, ನಾಳೆ ನಾಳಿದ್ದು ಅದನ್ನೆಲ್ಲ ವೆರಿಫೈ ಮಾಡಿ ಜಿನೈನ್ ವ್ಯಕ್ತಿಗಳಿಗೆ ಪರ್ಯಾಯ ವ್ಯವಸ್ಥೆಯಿಂದ ಮಾಡಿಕೊಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದೆ. ಯಲಹಂಕ ಒತ್ತುವರಿ ವಿಚಾರಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. 2024ರಲ್ಲಿ ಒತ್ತುವರಿದಾರರು ಅಕ್ರಮವಾಗಿ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. 2023ರಲ್ಲಿ ಯಾವುದೇ ಮನೆಗಳು ಒತ್ತುವರಿ ಜಾಗದಲ್ಲಿ ಇರಲಿಲ್ಲ. 2025ರಲ್ಲಿ ಸರ್ಕಾರಿ ಜಾಗ ಒತ್ತುವರಿ ಮಾಡಿಕೊಂಡು ಮನೆ ನಿರ್ಮಾಣ ಮಾಡಲಾಗಿದೆಯಂತೆ. ಈ ಕುರಿತಂತೆ ಜಿಲ್ಲಾಧಿಕಾರಿಗಳು ಸ್ಯಾಟಲೈಟ್ ಇಮೇಜ್ ಅನ್ನು ರಿಲೀಸ್ ಮಾಡಿದ್ದಾರೆ. ಈ ಮೂಲಕ 15 ವರ್ಷ 20 ವರ್ಷದಿಂದ ವಾಸವಿದ್ದಾರೆ ಅನ್ನೋದು ಸುಳ್ಳು ಅನ್ನೋದು ಇಲ್ಲಿ ಸಾಬೀತಾಗಿದೆ. ಇನ್ನು ಒತ್ತುವರಿ ತೆರವು ಸ್ಥಳಕ್ಕೆ ಮಾನವ ಹಕ್ಕುಗಳ ಆಯೋಗ ಭೇಟಿ ನೀಡಿತ್ತು. ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಶ್ಯಾಮ್ ಭಟ್ ಭೇಟಿ ನೀಡಿ ಸಂತ್ರಸ್ತರ ಜೊತೆ ಮಾತುಕತೆ ನಡೆಸಿದರು. ಬಳಿಕ ಮಾತನಾಡಿರುವ ಅವರು, ತೆರವು ಸಂಬಂಧ ಜಿಬಿಎ ಅಧಿಕಾರಿಗಳ ವಿರುದ್ಧ ದೂರು ದಾಖಲಾಗಿದೆ. ತಾತ್ಕಾಲಿಕ ಸೂರು ಕಲ್ಪಿಸಿಕೊಡದೆ ಡೆಮಾಲಿಷನ್ ಮಾಡಿದ್ದಾರೆ. ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿರುವ ಹಾಗೆ ಕಾಣ್ತಾ ಇದೆ. ತನಿಖಾ ವರದಿ ಬಂದ ಬಳಿಕ ಕ್ರಮ ಕೈಗೊಳ್ತೀವಿ ಅಂತಂದ್ರು. ಅವರಿಗೆ ನೀಡಬೇಕು. ಅವರು ಎಂಕ್ವೈರಿ ಸಂದರ್ಭದಲ್ಲಿ ನಾವು ಆ ದಾಖಲಾತಿಗಳನ್ನು ನೀಡಿಕೊಂಡು ಮತ್ತು ಇಲ್ಲಿಗೆ ಸರ್ಕಾರದ ಜಾಗ ಆಗಿದ್ರೆ ಅದಕ್ಕೆ ಏನು ಮಾಡಿದ್ದಾರೆ ಎಂಬ ರೆಕಾರ್ಡ್ಗಳನ್ನು ನೋಡಿಕೊಂಡು ನಾವು ಕೂಡಲೇ ಸರ್ಕಾರಕ್ಕೆ ಇದರ ಬಗ್ಗೆ ಶಿಫಾರಸನ್ನು ಮಾಡ್ತೇವೆ.
ಮೀನ್ವೈಲ್ ಇಲ್ಲಿ ಒಂದು ಈಗ ಕಂಡು ಬಂದದ್ದು ಅಂತ ಹೇಳಿದ್ರೆ ಇವರಿಗೆ ತಾತ್ಕಾಲಿಕ ವ್ಯವಸ್ಥೆಯನ್ನು ಏನು ಮಾಡಲಿಲ್ಲ ಅಂತ ಹೇಳುವುದನ್ನು ಇವರು ಹೇಳ್ತಾ ಇದ್ದಾರೆ. ಈಗಿನ ಅವರ ಮೇಲ್ನೋಟಕ್ಕೆ ಅವರು ಹೇಳುವ ಪ್ರಕಾರ ಮಾನವ ಹಕ್ಕುಗಳ ಉಲ್ಲಂಘನೆ ಆದ ಹಾಗೆ ಕಾಣ್ತಾ ಇದೆ. ಆದರೆ ಡಾಕ್ಯುಮೆಂಟ್ಸ್ ನಾವು ಪರಿಶೀಲಿಸದೆ ಯಾವುದನ್ನು ಹೇಳುವಾಗಿಲ್ಲ. ಸರ್ಕಾರದ ಜಾಗೆಯಾಗಿದ್ದು ಸರ್ಕಾರದವರು ನೋಟಿಸ್ ಕೊಟ್ಟು ಕಾನೂನು ಪ್ರಕಾರ ಅವರು ಏನು ಕ್ರಮ ತಗೊಂಡಿದ್ದಾರೆ ಅಂತ ಹೇಳುವುದನ್ನು ಕೂಡ ಅವರ ರಿಪೋರ್ಟ್ ಅನ್ನು ನಾವು ಪಡ್ಕೊಂಡು ಇನ್ನು ನಾಳೆ ಬೆಳಗ್ಗೆ 11:30 ಸುಮಾರಿಗೆ ಕೋಗಿಲು ಲೇಔಟ್ಗೆ ರಾಜ್ಯ ಮಹಿಳಾ ಆಯೋಗ ಭೇಟಿ ನೀಡಲಿದೆ. ಒತ್ತುವರಿಯಿಂದ 200 ಕುಟುಂಬಗಳು ಬೀದಿಗೆ ಬಿದ್ದಿದ್ದಾವೆ. ಮನೆಗಳ ಕೆಡವಿದ ನಂತರ 10 ದಿನಗಳಾದರೂ ಅಲ್ಲಿನ ನಿವಾಸಿಗಳು ಜಾಗ ಬಿಟ್ಟು ಕದಲಿಲ್ಲ. ಕೆಡವಿದ ಮನೆ ಬಳಿಯೇ ಟಾರ್ಪಲ್ ಹಾಕಿ ಜೀವನ ಮಾಡ್ತಾ ಇದ್ದಾರೆ. ನಡುಗೋ ಚಳಿಯಲ್ಲೇ ಮಹಿಳೆಯರು ಮಕ್ಕಳು ಪರದಾಡುವಂತಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ನಿರಾಶ್ರಿತರು ಕಿಡಿಕಾರಿದ್ದು, ಸರ್ಕಾರ ನಮ್ಮನ್ನು ಬೇಕಾದರೆ ಇಲ್ಲೇ ಸಮಾಧಿ ಮಾಡಲಿ, ಕೆಡವಿದ ಜಾಗದಲ್ಲಿ ನಮಗೆ ಮನೆ ಕಟ್ಟಿಕೊಡ್ಬೇಕು, ಬೇರೆ ಕಡೆ ಜಾಗ ಕೊಟ್ಟರೆ ನಾವು ಹೋಗಲ್ಲ, ಈ ಸ್ಥಳ ಬಿಟ್ಟು ಕೊಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಹಿಂಗಾಗೋದು ಬಡವ್ರದ್ದು ಎಲ್ಲ ಫುಟ್ಪಾತ್ ಬಂದ್ಬಿಟ್ಟವ್ರೆ, ಇರೋ ಮನೆಗಳೆಲ್ಲ ಹೊಡೆದಾಕ್ಬಿಟ್ಟವ್ರೆ. ಚಳಿಯಲ್ಲಿ ಗಾಳಿಯಲ್ಲಿ ಪಾಪ ವನವಾಸ ಪಡ್ತಾವ್ರೆ, ಊಟ ಇಲ್ಲ, ನಾಷ್ಟ ಇಲ್ಲ, ವನವಾಸ ಪಡ್ತಾವ್ರೆ. ಅವ್ರಿಗೇನೋ ಒಂದು ಪರಿಹಾರ ಮಾಡಿಕೊಟ್ರೆ ಗೌರ್ಮೆಂಟಿಂದ ಅವ್ರೊಂದು ಅನುಕೂಲ ಆಗುತ್ತೆ. ಸಾಬ್ ಬಂದ್ರು, ಅವ್ರು ಬಂದು ಇವತ್ತು 2 ಗಂಟೆಗೆ ಏನಂತ ಪರಿಹಾರ ಹೇಳ್ತಾರಂತ. ಎಲ್ಲಿ ಕೊಡ್ತಾರೋ ಗೊತ್ತಿಲ್ಲ. ಇಲ್ಲಿಂದ ಬೇರೆ ಕಡೆ ಕೊಡ್ತೀರಂತ ಹೇಳಿದ್ದಾರೆ. ಅದು ನಮ್ಗೆ ಗೊತ್ತಿಲ್ಲ ಏನೂನು. ಇವಾಗ ಏನ್ ಹೇಳ್ತಾರೋ ಅವ್ರು ಬಂದ್ರೆ ಏನ್ ಮಾತಾಡ್ತಾರೋ ಗೊತ್ತಿಲ್ಲ. ಬರ್ತಾರಂತ 2 ಗಂಟೆಗೆ. ಅವ್ರು ಹೇಳಿದ್ರೆ ನಮ್ಗೆ ಭರೋಸಾ ಐತೆ. ತುಂಬಾನೇ ಸಮಸ್ಯೆ ಆಗ್ತಾ ಇದೆ. ಇಲ್ಲಿ 1 ರೂಪಾಯಿ ಮನೆ ಕೆಲಸ ಮಾಡಿ ಸಾಲ ಮಾಡಿ 1 ರೂಪಾಯಿ ಬಡ್ಡಿಗೆ ತಗೊಬಂದು ಕಟ್ಟಿರೋದು ಮನೆ. ಯಾರು ದುಡ್ಡಿರೋರು ಚೆನ್ನಾಗಿ ಅವ್ರು ಬಂದು ಇಲ್ಲಿ ಕಟ್ಕೊಂಡಿರಕ್ ಆಗುತ್ತಾ? ಇಲ್ಲ. ಮೊನ್ನೆ ಡೆಲಿವರಿ ಆಗಿದೆ. ಬಾಣಂತಿ ಎಲ್ಲಿರ್ಬೇಕು, ಇನ್ನೊಂದು ಹುಡುಗಿ ಪ್ರೆಗ್ನೆಂಟ್, ಯಾವಾಗ ಡೆಲಿವರಿ ಆಗುತ್ತೆ ಗೊತ್ತಿಲ್ಲ. ಅಂತವರೆಲ್ಲ ಬಂದು ಕೋಗಿಲು ಕ್ರಾಸ್ ಬಳಿ ಒತ್ತುವರಿ ತೆರವು ಬಗ್ಗೆ ಸಚಿವ ಮಹಾದೇವಪ್ಪ ಮಾತನಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವ ಅವರು, ಸರ್ಕಾರ ಯಾರ ಲಾಬಿಗೂ ಮಣಿಯಲ್ಲ. ವೇಣುಗೋಪಾಲ್ ಅವರು ಹೇಳಿರೋದು ಸರಿ. ಕಾಂಗ್ರೆಸ್ ಸರ್ಕಾರ ಜನರ ಬೊಕ್ಕೆ ಲಭಿಸಿಲ್ಲ. ಪುನರ್ವಸತಿ ಕಲ್ಪಿಸೋದು ನಮ್ಮ ಜವಾಬ್ದಾರಿ ಅಂತ ಹೇಳಿದ್ದಾರೆ. ಹಾಗೆಯೇ ಸಚಿವ ಬೈರತಿ ಸುರೇಶ್ ಮಾತನಾಡಿ ಕೇರಳ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ಕೇರಳ ಸರ್ಕಾರಕ್ಕೆ ಅಷ್ಟು ಸಮಸ್ಯೆಗಳಿವೆ, ಅವರೇನು ನಮ್ಗೆ ಹೇಳ್ತಾರೆ, ಯಾವುದೇ ರಾಜ್ಯದಿಂದ ಬಂದರೂ ನಮ್ಮವರು ಅನ್ನೋರು ಕನ್ನಡಿಗರು. ಸಮಸ್ಯೆ ಆದವರಿಗೆ ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಕೇರಳ ಸರ್ಕಾರದಿಂದ ಪಾಠ ಕಲಿಯುವ ಅವಶ್ಯಕತೆ ನಮಗಿಲ್ಲ ಅಂತ ಕಿಡಿಕಾರಿದ್ರು. ಸರ್ಕಾರ ಯಾರ ಲಾಬಿಗೂ ಮಣಿಯೋದಿಲ್ಲ. ಮೂಲತಃ ಅದು ಕಸ ವಿಲೇವಾರಿಗೆ ಸೀಮಿತವಾದಂಥ ಜಾಗ. ಆ ಜಾಗದಲ್ಲಿ ಕೆಲವು ಜನರು ಶೆಡ್ ಹಾಕೊಂಡ್ಬಿಟ್ಟಿದ್ರು. ಅನ್ಆಥರೈಸ್ಡ್ ಆಕ್ಯುಪೇಷನ್. ನೋಡ್ರಿ, ಕೇರಳ ಸರ್ಕಾರದವ್ರಿಗೆ ಅವ್ರಿಗೇನೆ ಹಾಸು ಹೊತ್ಕೊಳ್ಳೋಷ್ಟು ಸಮಸ್ಯೆಗಳಿದೆ. ಕೇರಳ ಸರ್ಕಾರಕ್ಕೂ ನಮ್ಗೇನ್ರಿ ಸಂಬಂಧ? ಒತ್ತುವರಿಯನ್ನು ತೆರವು ಮಾಡಿದ್ದಾರೆ ತಕ್ಷಣಕ್ಕೆ. ಆದರೆ ಅವ್ರಿಗೆ ತಾತ್ಕಾಲಿಕವಾಗಿ ಬೇರೆ ವ್ಯವಸ್ಥೆಯನ್ನು ಮಾಡ್ತೀವಿ, ಅದನ್ನೇ ನಾವು ಮಾಡ್ತಾಯಿದ್ವಿ. KC ವೇಣುಗೋಪಾಲ್ ಅವರು ಅದನ್ನೇ ಹೇಳಿರೋದ್ರಿ. ಅವ್ರ ಸಮಸ್ಯೆ. ಕೋಗಿಲು ಲೇಔಟ್ನಲ್ಲಿ ತೆರವು ಕಾರ್ಯಾಚರಣೆ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿರುವ ಅವರು, ಕರ್ನಾಟಕ ಸರ್ಕಾರವನ್ನ ಯಾರು ರೂಲ್ ಮಾಡ್ತಿದ್ದಾರೆ? KC ವೇಣುಗೋಪಾಲ್ ಏನಾದರೂ ರೂಲ್ ಮಾಡ್ತಾ ಇದ್ದಾರಾ ಅಂತ ಪ್ರಶ್ನೆಯನ್ನ ಮಾಡಿದ್ರು. ಹಾಗೆಯೇ ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್, ಛಲವಾದಿ ನಾರಾಯಣಸ್ವಾಮಿ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಕರ್ನಾಟಕ ಸರ್ಕಾರ ಯಾರು ರೂಲ್ ಮಾಡ್ತಾ ಇದ್ದಾರೆ? ಆ ಕೇರಳದ ಜನರಲ್ ಸೆಕ್ರೆಟರಿ ಇದ್ದಾರಲ್ಲ, ಯಾರು? ವೇಣುಗೋಪಾಲ್. ಬೆಂಗಳೂರಿನ ನಾರ್ತ್ ಇಲ್ಲೇ ಕಸ ವಿಲೇವಾರಿ ಮಾಡೋಕ್ಕೆ ಒಂದು 5 ಎಕರೆ ಜಮೀನು ಅಲಾಟ್ ಆಗಿದೆ. ಏಕಾಏಕಿ ಅಲ್ಲಿ ಈ ಮುಸ್ಲಿಮರು ಬಂದು ಅಲ್ಲಿ ಶೆಡ್ಗಳು ಹಾಕೊಂಡ್ಬಿಟ್ಟಿದ್ದಾರೆ. ಕಸ ವಿಲೇವಾರಿ. ಈಗ ರಾಜಕೀಯ ಸುದ್ದಿ ನೋಡೋಣ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರಾಮನಗರದಲ್ಲಿ ಮತ್ತೆ ಇಕ್ಬಾಲ್ ಹುಸೇನ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ರಾಮನಗರದಲ್ಲಿ ಮಾತನಾಡಿದ ಅವರು, ಜನವರಿ 6 ಅಥವಾ 9ಕ್ಕೆ DK ಶಿವಕುಮಾರ್ ಅಧಿಕಾರ ಹಿಡಿತಾರೆ. 200% ಈ 2 ಡೇಟ್ನಲ್ಲಿ ಅಧಿಕಾರ ಸಿಗುತ್ತೆ. ಇದು ನಾನು ಹೇಳ್ತಾ ಇರುವ ಮಾತಲ್ಲ, ಶರಣರು ಹೇಳಿದ ಮಾತನ್ನ ಕೇಳಿ ನಾನು ಹೇಳ್ತಾ ಇದ್ದೇನೆ. ಈಗಲೂ ಸಹ ನನ್ನ ಮಾತಿಗೆ ನಾನು ಬದ್ಧನಾಗಿದ್ದೇನೆ ಅಂತ ಹೇಳಿದ್ದಾರೆ. ಮೈಸೂರಿನಲ್ಲಿ ಅಹಿಂದ ಸಮಾವೇಶ ಮಾಡೋಕೆ ನಾವು ಹೇಳಿಲ್ಲ. ಅಹಿಂದ ಸಂಘಟನೆಗಳಿಂದ ಸಮಾವೇಶ ನಡೀತಾ ಇದೆ. ಸಿಎಂ ಆಗಿ ಸಿದ್ದರಾಮಯ್ಯ ಅವರೇ ಮುಂದುವರಿಯಬೇಕು ಅಂತ ಅಹಿಂದ ಸಂಘಟನೆಗಳು ಒತ್ತಾಯಿಸಿದೆ ಅಂತ ಸಚಿವ HC ಮಹಾದೇವಪ್ಪ ಹೇಳಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿರುವ ಅವರು, ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕೆ ಎಲ್ಲರೂ ಸಹಕಾರ ನೀಡಿದ್ದಾರೆ. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ಎಲ್ಲರೂ ಒಗ್ಗಟ್ಟಾಗಿದ್ದೀವಿ, ಪಕ್ಷ ಸದೃಢವಾಗಿದೆ ಅಂತಂದ್ರು.
ಯಾದಗಿರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಅಂತ ಅಭಿಮಾನಿಗಳು ಘೋಷಣೆ ಕೂಗಿದ್ದಾರೆ. ಮಾಧ್ಯಮಗಳ ಜೊತೆಗೆ ಸತೀಶ್ ಜಾರಕಿಹೊಳಿ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅಭಿಮಾನಿಗಳು ಘೋಷಣೆ ಕೂಗಿದ್ರು. ಅಭಿಮಾನಿಗಳು ಘೋಷಣೆ ಕೂಗ್ತಾ ಇದ್ದಂಗೆ ಸತೀಶ್ ಜಾರಕಿಹೊಳಿ ಸುಮ್ಮನೆ ನಿಂತ್ಕೊಂಡ್ರು. ಬಳಿಕ ಹಾದಿ ಬೀದಿಯಲ್ಲಿ ಸಿಎಂ ಸ್ಥಾನ ಕೇಳಿದ್ರೆ ಸಿಗೋದಿಲ್ಲ, ಸಿಎಂ ಆಗೋದಕ್ಕೆ ದಾರಿ ಇದೆ, ದಾಟಿ ಇದೆ, ನೋಡೋಣ ಅಂತ ಹೇಳಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಯಲ್ಲಟ್ಟಿಯಲ್ಲಿ ನಡೆದ ಕೊಣ್ಣೂರು ಯುವ ಸಂಭ್ರಮದಲ್ಲಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಮತ್ತು ಶಾಸಕ ಯತ್ನಾಳ್ ಮುಖಾಮುಖಿಯಾಗಿದ್ದಾರೆ. ಇನ್ನು ಇದೇ ವೇಳೆ ಯತ್ನಾಳ್ರನ್ನ ಕ್ರಿಕೆಟ್ ರೂಪಕದಲ್ಲಿ ನಿರಾಣಿ ವರ್ಣಿಸಿದ್ದಾರೆ. ಅಖಂಡ ವಿಜಯಪುರ ಜಿಲ್ಲೆಯವರು ನಾವೆಲ್ಲರೂ ಕೂಡ ಒಂದೇ. ರಾಜಕಾರಣದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಸಹಜವಾದ್ರೂ ಏಕತೆಯೇ ಮುಖ್ಯ. ಯತ್ನಾಳ್ ಗೌಡ್ರು ಗುಡ್ ಬ್ಯಾಟ್ಸ್ಮನ್, ಗುಡ್ ಬೌಲರ್, ಗುಡ್ ವಿಕೆಟ್ ಕೀಪರ್, ಗುಡ್ ಫೀಲ್ಡರ್ ಅಂತ ಅಂದ್ರು. ಕ್ರಿಕೆಟ್ ರೂಪದಲ್ಲಿ ವರ್ಣಿಸಿದ ಮಾಜಿ ಸಚಿವ ಮುರುಗೇಶ್ ನಿರಾಣಿಗೆ ಶಾಸಕ ಯತ್ನಾಳ್ ಕಿಚಾಯಿಸಿದ್ರು. ನಮ್ಮ ನಿರಾಣಿ ಅವರು ಹೇಳಿದ್ರು, ಎಲ್ಲಾ ಬಾಲ್ 6 ಹೊಡಿಬೇಡಿ ಅಂತ. 6 ಹೊಡಿಬೇಕು, 4 ಹೊಡಿಬೇಕು. ನಮ್ಗೆ ಬೇಕಾಗಿದ್ದು ಒಂದೇ ರನ್, ಒಂದೇ ಬಾಲ್ ಇದೆ. ಆಗ ಧೈರ್ಯ ಮಾಡಿ ಒಂದೇ ರನ್ ಹೊಡೆದ್ರು ಗೆದ್ದು ಬರ್ತೀವಿ. ಇನ್ನು ಹಂಗ್ ನಾನ್ ಅಂತಾನೆ ಹೇಳಿದ್ರು. ಹಾಸನದಲ್ಲಿ ಜೆಡಿಎಸ್ ಸಮಾವೇಶಕ್ಕೆ ಪೂರ್ವಭಾವಿ ಸಭೆ ನಡೆಸಲಾಯಿತು. ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ನೇತೃತ್ವದಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ, ಎಚ್.ಕೆ. ಕುಮಾರಸ್ವಾಮಿ, ಎ. ಮಂಜು, ಸಾರಾ ಮಹೇಶ್, ಶಾಸಕರಾದ ಬಾಲಕೃಷ್ಣ, ಸ್ವರೂಪ್ ಪ್ರಕಾಶ್, ಸೂರಜ್ ರೇವಣ್ಣ ಸೇರಿದಂತೆ ನೂರಾರು ಜೆಡಿಎಸ್ ಮುಖಂಡರು ಕೂಡ ಭಾಗಿಯಾಗಿದ್ದರು. ಇನ್ನು ಸಭೆಯಲ್ಲಿ ಜನವರಿ 23ರಂದು ಬೃಹತ್ ಸಮಾವೇಶ ನಡೆಸೋಕೆ ತೀರ್ಮಾನ ಮಾಡಲಾಗಿದೆ. ಜೆಡಿಎಸ್ ಪೂರ್ವಭಾವಿ ಸಭೆಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಮಾತನಾಡಿದರು. ಜೆಡಿಎಸ್ ಒಂದು ಪ್ರಾದೇಶಿಕ ಪಕ್ಷ. ಮೊರಾರ್ಜಿ ದೇಸಾಯಿ ಪ್ರಧಾನಿಯಾಗಿದ್ದಾಗ ಅದರ ಹೊಣೆಗಾರಿಕೆಯನ್ನು ನನಗೆ ಕೊಟ್ಟರು. ಅನೇಕ ಬೇರೆ ಬೇರೆ ಪಕ್ಷವಾಗಿ ನಮ್ಮ ಪಕ್ಷ ಒಡೆದು ಹೋದ ಕಾರಣ ಇಂದು ಕರ್ನಾಟಕದಲ್ಲಿ ಜೆಡಿಎಸ್ ಸದೃಢವಾಗಿದೆ. ನಮ್ಮನ್ನ ರಾಷ್ಟ್ರಮಟ್ಟದಲ್ಲಿ ಗುರುತಿಸುವಂತೆ ಉಳಿಸಿರೋದು, ಬೆಳೆಸಿರೋದಕ್ಕೆ ನೀವು ಕಾರಣ ಅಂತ ಕಾರ್ಯಕರ್ತರನ್ನ ಕೊಂಡಾಡಿದರು. ನಾನೇನು ರಾಜಕೀಯಕ್ಕೆ ಪಾದವನ್ನು ಇಟ್ಟು 1962ರಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಸುದೀರ್ಘವಾಗಿ ಈ ತಾಲೂಕು, ಈ ಕ್ಷೇತ್ರ, ಈ ಜಿಲ್ಲೆಯ ಮಹಾಜನತೆ 2 ಸಾರಿ ಬಿಟ್ಟು ಎಲ್ಲಾ ಸಂದರ್ಭದಲ್ಲೂ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಈಗ ಕ್ರೈಮ್ ಲೋಕದ ಪ್ರಮುಖ ಸುದ್ದಿಗಳು. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಆರೋಪ ಮುಕ್ತರಾಗಿದ್ದಾರೆ. ಹೊಳೆ ನರಸೀಪುರ ಟೌನ್ ಸ್ಟೇಷನ್ನಲ್ಲಿ ದಾಖಲಾಗಿದ್ದ ಕೇಸ್ನಿಂದ ರೇವಣ್ಣರನ್ನ ಆರೋಪ ಮುಕ್ತ ಮಾಡಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ. ರೇವಣ್ಣ ವಿರುದ್ಧ ಐಪಿಸಿ ಸೆಕ್ಷನ್ 354, 354A ಅಡಿ ಕೇಸ್ ದಾಖಲಾಗಿತ್ತು. ಈ ಮೊದಲು ಐಪಿಸಿ ಸೆಕ್ಷನ್ 354 ಅಡಿ ದಾಖಲಾಗಿದ್ದ ಕೇಸನ್ನು ಹೈಕೋರ್ಟ್ ರದ್ದು ಮಾಡಿತ್ತು. ಇವತ್ತು ಐಪಿಸಿ 354A ಅಡಿಯನ್ನ ಕೇಸನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ರದ್ದು ಮಾಡಿ ಆದೇಶ ಹೊರಡಿಸಿದೆ. ಮಹಾರಾಷ್ಟ್ರದ ಎನ್ಟಿಎಫ್ ಅಧಿಕಾರಿಗಳಿಂದ ಬೆಂಗಳೂರಿನ ಡ್ರಗ್ ಫ್ಯಾಕ್ಟರಿ ಮೇಲೆ ದಾಳಿ ಪ್ರಕರಣ ಸಂಬಂಧಪಟ್ಟಂತೆ 3 ಪೊಲೀಸ್ ಅಧಿಕಾರಿಗಳ ತಲೆದಂಡವಾಗಿದೆ. ಬಾಗಲೂರು, ಕೊತ್ತನೂರು, ಅವಲಹಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ಗಳು ಅಮಾನತು ಮಾಡಲಾಗಿದೆ. ಅವಲಹಳ್ಳಿ ಠಾಣೆಯ ರಾಮಕೃಷ್ಣ ರೆಡ್ಡಿ, ಕೊತ್ತನೂರು ಠಾಣೆಯ ಚೇತನ್, ಬಾಗಲೂರು ಠಾಣೆಯ ಶಬರೀಶ್ರನ್ನ ಅಮಾನತು ಮಾಡಿ ಬೆಂಗಳೂರು ಪೊಲೀಸ್ ಆಯುಕ್ತರು ಆದೇಶ ಹೊರಡಿಸಿದ್ದಾರೆ. ಇನ್ನು ಬೆಂಗಳೂರಲ್ಲಿ ಡ್ರಗ್ ಫ್ಯಾಕ್ಟರಿ ಪತ್ತೆ ಪ್ರಕರಣ ಸಂಬಂಧಪಟ್ಟಂಗೆ ನಗರ ಪೊಲೀಸ್ ಆಯುಕ್ತ ಸಿಮಂತ್ ಕುಮಾರ್ ಸಿಂಗ್ ಮಾತನಾಡಿದ್ರು. ನಮಗೂ ಮಾಹಿತಿ ಇತ್ತು. ನಿನ್ನೆ ಹೋಮ್ ಮಿನಿಸ್ಟರ್ ಎಲ್ಲವನ್ನ ಹೇಳಿದ್ದಾರೆ. ನಾವು ಕೂಡ ಪ್ರಕರಣ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ. ಕ್ರೈಮ್ಗಳಿಗೆ ಲಿಮಿಟ್ ಇಲ್ಲ. ನಾವು ಕೂಡ ಬೇರೆ ರಾಜ್ಯ ಕಡೆ ಹೋಗಿ ದಾಳಿ ಮಾಡ್ತೀವಿ. ಅದೇ ರೀತಿ ಅವರು ಕೂಡ ಬಂದು ದಾಳಿ ಮಾಡಿದ್ದಾರೆ. ಇದರಲ್ಲಿ ಯಾವ ಅಧಿಕಾರಿ ನಿರ್ಲಕ್ಷ್ಯ ಇದೆ, ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಡ್ರಗ್ಸ್ ಜಾಲದ ಬಗ್ಗೆ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಲ್ಲಿ ಡ್ರಗ್ಸ್ ತಯಾರಕ ಘಟಕವನ್ನು ಮಹಾರಾಷ್ಟ್ರ ಪೊಲೀಸರು ಪತ್ತೆ ಮಾಡಿರುವುದು ರಾಜ್ಯ ಪೊಲೀಸರಿಗೆ ನಾಚಿಕೆಗೇಡಿನ ಸಂಗತಿ ಅಂತ ಕಿಡಿಕಾರಿದರು. ನಟ ದರ್ಶನ್ ಅಂಡ್ ಗ್ಯಾಂಗ್ನಿಂದ ಕೊಲೆಯಾದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ವಿಚಾರಣೆ ಇವತ್ತು ಸೆಷನ್ಸ್ ಕೋರ್ಟ್ನಲ್ಲಿ ನಡೆಯಿತು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್, ಪವಿತ್ರ ಗೌಡ ಹಾಗೂ 7 ಮಂದಿ ಆರೋಪಿಗಳು ಹಾಜರಾಗಿದ್ರು. ಇನ್ನುಳಿದ 10 ಆರೋಪಿಗಳು ನ್ಯಾಯಾಲಯಕ್ಕೆ ಖುದ್ದು ಹಾಜರಾಗಿದ್ರು. ಸಾಕ್ಷಿದಾರರನ್ನ ದರ್ಶನ್ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ರು. ಪವಿತ್ರ ಗೌಡ ಪರ ವಕೀಲ ಬಾಲನ್ರಿಂದಲೂ ರೇಣುಕಾಸ್ವಾಮಿ ತಂದೆ ಹಾಗೂ ತಾಯಿಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಾಯಿತು. ಇವತ್ತಿನ ಸವಾಲು ಮುಕ್ತಾಯವಾಗಿದ್ದು ನಾಳೆ ಮುಂದೂಡಿಕೆ ಮಾಡಲಾಗಿದೆ.
ಹೊಸ ವರ್ಷಾಚರಣೆಗೆ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪರಿಶೀಲನಾ ಸಭೆ ನಡೆಸಿದ್ರು. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದ ಸಭೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಸಲೀಂ ಅಹಮದ್, ನಗರ ಪೊಲೀಸ್ ಆಯುಕ್ತ ಸಿಮಂತ್ ಕುಮಾರ್ ಸಿಂಗ್, ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್, ಅಗ್ನಿಶಾಮಕ, ಬಿಎಂಟಿಸಿ, ಮೆಟ್ರೋ, ಅಬಕಾರಿ ಇಲಾಖೆ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಇನ್ನು ಕಾನೂನು ಸುವ್ಯವಸ್ಥೆ ಕ್ರಮಗಳ ಕುರಿತು ಸಿಎಂ ಮಾಹಿತಿಯನ್ನು ಪಡೆದುಕೊಂಡರು. ಕೃಷಿ ಸಚಿವರ ತವರಲ್ಲೇ ರೈತರು ಬೀದಿಗಿಳಿದಿದ್ದಾರೆ. ಮಂಡ್ಯದಲ್ಲಿ ರೈತರು ರಾಜ್ಯ ಸರ್ಕಾರದ ಧೋರಣೆ ಖಂಡಿಸಿ ವಿನೂತನ ಪ್ರತಿಭಟನೆ ಮಾಡಿದ್ರು. ಮಂಡ್ಯದ ಡಿಸಿ ಕಚೇರಿ ಮುಂಭಾಗ ಭತ್ತ ಒಕ್ಕಣೆ ಮಾಡಿದ ರೈತರು ಭತ್ತ ಖರೀದಿ ಕೇಂದ್ರಕ್ಕೆ ಆಗ್ರಹಿಸಿದ್ರು. ಕಡಿಮೆ ಬೆಲೆಗೆ ಭತ್ತ ದಲ್ಲಾಳಿಗಳ ಪಾಲಾಗ್ತಾ ಇದೆ. ಸರ್ಕಾರ ಕ್ವಿಂಟಲ್ ಭತ್ತಕ್ಕೆ 2,389 ರೂಪಾಯಿ ನಿಗದಿ ಮಾಡಿದೆ. ದಲ್ಲಾಳಿಗಳು 2,000ಕ್ಕಿಂತಲೂ ಕಡಿಮೆ ಖರೀದಿ ಮಾಡ್ತಿದ್ದಾರೆ. ರೈತರು ಶೇಖರಣೆ ಮಾಡಿಕೊಳ್ಳೋಕೆ ಸಾಧ್ಯವಾಗದೆ ಅನಿವಾರ್ಯವಾಗಿ ದಲ್ಲಾಳಿಗಳ ಮೂಲಕ ಭತ್ತ ಮಾರಾಟ ಮಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ ಅಂತ ಅನ್ನದಾತರು ಬೀದಿಗಿಳಿದಿದ್ದಾರೆ. ಕೃಷಿ ಸಚಿವ ಚಲುವರಾಯ ಸ್ವಾಮಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕೊಪ್ಪಳದಲ್ಲೂ ರಸ್ತೆ ಮೇಲೆ ತೊಗರಿ ಸುರಿದು ರೈತರು ಪ್ರತಿಭಟಿಸಿದ್ದಾರೆ. ತೊಗರಿಗೆ ಬೆಳೆಗೆ 500 ರೂಪಾಯಿ ಹೆಚ್ಚುವರಿ ಬೆಂಬಲ ಬೆಲೆ ಕೊಡಬೇಕು ಅಂತ ಆಗ್ರಹಿಸಿ ರೈತರು ಕನಕಗಿರಿಯ ವಾಲ್ಮೀಕಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ್ದು, ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆ ನೇತೃತ್ವದಲ್ಲಿ ಹೋರಾಟ ಮಾಡಲಾಯಿತು. ರಾಜ್ಯ ಸರ್ಕಾರ ಪ್ರತಿ ಕ್ವಿಂಟಾಲ್ಗೆ 500 ರೂಪಾಯಿ ಹೆಚ್ಚುವರಿ ಬೆಂಬಲ ಬೆಲೆ ನೀಡಬೇಕು ಅಂತ ಆಗ್ರಹಿಸಿದರು. ಪುತ್ತೂರಲ್ಲಿ ನ್ಯಾಯಕ್ಕಾಗಿ ಒತ್ತಾಯಿಸಿ ವೃದ್ಧ ದಂಪತಿ ಧರಣಿ ಕೂತ್ಕೊಂಡಿದ್ದಾರೆ. ವರ್ಷದ ಹಿಂದೆ ಖಾಸಗಿ ಜಮೀನಲ್ಲಿ ಜೀವಿಸ್ತಾ ಇದ್ದ ವೃದ್ಧ ದಂಪತಿಯ ಮನೆಯನ್ನ ನೆಲಸಮ ಮಾಡಲಾಗಿತ್ತು. ಆ ಜಾಗಕ್ಕೆ ಸಂಬಂಧವೇ ಇಲ್ಲದ ವ್ಯಕ್ತಿ ಮನೆಯನ್ನ ನೆಲಸಮ ಮಾಡಿದ್ದಂತೆ ಕೌಕ್ರಾಡಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮನೆಯನ್ನ ತೆರವು ಮಾಡಿದ್ರಂತೆ. ನಮಗೆ ನ್ಯಾಯ ಕೊಡಿಸಿ ಅಂತ ವೃದ್ಧ ದಂಪತಿ ಈಗ ಧರಣಿ ಮಾಡ್ತಾ ಇದ್ದಾರೆ. 2017ರ ಉನ್ನಾವ್ ಅತ್ಯಾಚಾರ ಪ್ರಕರಣದ ಸಂಬಂಧ ಆರೋಪಿ ಉತ್ತರ ಪ್ರದೇಶದ ಮಾಜಿ ಬಿಜೆಪಿಯ ಶಾಸಕ ಕುಲ್ದೀಪ್ ಸಿಂಗ್ ಸೆಂಗಾರ್ಗೆ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ನೀಡಿದೆ. ಸೆಂಗಾರ್ನ ಜೀವಾವಧಿ ಶಿಕ್ಷೆಯನ್ನು ಅಮಾನತುಗೊಳಿಸಿದ ದೆಹಲಿಯ ಹೈಕೋರ್ಟ್ ಆದೇಶವನ್ನು ಸುಪ್ರೀಂ ಕೋರ್ಟ್ ತಡೆ ಹಿಡಿದಿದೆ. ಸೆಂಗಾರ್ಗೆ ವಿಧಿಸಿದ್ದ ಶಿಕ್ಷೆಯನ್ನು ಅಮಾನತುಗೊಳಿಸಿದ ಡಿಸೆಂಬರ್ 23ರ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸಿಬಿಐ ಅರ್ಜಿಯನ್ನು ಸಲ್ಲಿಕೆ ಮಾಡಿತ್ತು. ರಾಷ್ಟ್ರ ರಾಜಧಾನಿ ದೆಹಲಿ ಅಕ್ಷರಶಃ ನಲಿಗೆ ಹೋಗಿದೆ. ವಿಷಗಾಳಿ, ಮೈ ಕೊರೆಯೋ ಚಳಿಗೆ ದೆಹಲಿ ಜನತೆ ಜೀವ ಕೈಯಲ್ಲಿ ಹಿಡ್ಕೊಂಡು ಬದುಕುತ್ತಿದ್ದಾರೆ. ಗಾಳಿಯ ಗುಣಮಟ್ಟ ಅತ್ಯಂತ ಕಳಪೆ ಮಟ್ಟಕ್ಕೆ ಕುಸಿದಿದೆ. ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದ್ದು ಆರೆಂಜ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ನೋಯ್ಡಾದಲ್ಲಿ ಜನವರಿ 1ರವರೆಗೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಈಗ ವಿದೇಶದ ಪ್ರಮುಖ ಸುದ್ದಿ ನೋಡೋಣ. ಅಮೆರಿಕದಲ್ಲಿ ಪ್ರಕೃತಿ ತನ್ನ ರೌದ್ರಾವತಾರವನ್ನ ತೋರಿಸಿದೆ. ಅಮೆರಿಕದ ನಾರ್ತ್ ಈಸ್ಟ್ ಈಶಾನ್ಯ ಭಾಗ ಮತ್ತು ಗ್ರೇಟ್ ಲೇಕ್ಸ್ ಪ್ರದೇಶಗಳಲ್ಲಿ ಭೀಕರ ಹಿಮಪಾತದಿಂದಾಗಿ ಸಾವಿರಾರು ವಿಮಾನಗಳ ಹಾರಾಟ ರದ್ದಾಗಿದೆ. ಹಬ್ಬದ ರಜೆಯ ಮುಗಿಸಿ ಮನೆಗೆ ವಾಪಸ್ ಆಗಬೇಕಾಗಿದ್ದ ಸಾವಿರಾರು ಪ್ರಯಾಣಿಕರು ವಿಮಾನ ನಿಲ್ದಾಣಗಳಲ್ಲಿ, ರಸ್ತೆಗಳಲ್ಲಿ ಸಿಲುಕೊಂಡಿದ್ದಾರೆ. ನ್ಯೂಯಾರ್ಕ್ ಮತ್ತು ನ್ಯೂಜೆರ್ಸಿಯಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯಾಗಿದೆ. ಇತ್ತ ಪಶ್ಚಿಮ ಕರಾವಳಿಯ ಕ್ಯಾಲಿಫೋರ್ನಿಯಾದಲ್ಲಿ ಪ್ರವಾಹ ಮತ್ತು ಭೂಕುಸಿತಕ್ಕೆ 4 ಬಲಿಯಾಗಿದ್ದಾರೆ.